ಹುಟ್ಟುವ ಕಿಚ್ಚುಂಟಲ್ಲ, ಕಂಬಳದಲ್ಲಿ ಮಾವೇರು ಸಮ ಸಮ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಕಾಂತಾರ ಸಿನಿಮಾ ರೇಂಜಿಗೆ ಆ ಮಣ್ಣಿನ ವಾಸನೆಯ ಸಿನಿಮಾ ಬರ್ತಿದೆಯಾ ಅಂತ ಕಾಯ್ತಾ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಹೌದು ಸ್ವಾಮಿ, ಬಹು ನಿರೀಕ್ಷಿತ ಕರಾವಳಿ ಸಿನಿಮಾದ ಟ್ರೈಲರ್ ಇದೀಗ ಬಿಡುಗಡೆಯಾಗಿದೆ. ಚಿತ್ರ ಹೇಗಿದೆ, ಟ್ರೈಲರ್ ನಲ್ಲಿರುವ ಹೈಲೈಟ್ಸ್ ಏನು, ಬನ್ನಿ ಸಂಪೂರ್ಣವಾಗಿ ರಿವ್ಯೂ ಮಾಡ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಡ ಕರಾವಳಿ ಸಿನಿಮಾದ ಟ್ರೈಲರ್ ರಿವ್ಯೂ ಶುರು ಮಾಡೇ ಬಿಡೋಣ. ಏನಂತೀರಾ? ಕಾಯ್ತಾ ಇದ್ದೀರಲ್ವಾ ಸ್ನೇಹಿತರೆ? ಮೊದಲನೆಯದಾಗಿ ದೃಶ್ಯ ವೈಭವ. ನಿರ್ದೇಶಕ ಗುರುದತ್ತ ಗಾಣಿಗ ಅವರು ಕರಾವಳಿ ಕರ್ನಾಟಕದ ಸಂಸ್ಕೃತಿ, ಕಂಬಳ ಮತ್ತು ದೈವ ಆರಾಧನೆಯನ್ನು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ರಾತ್ರಿ ಹೊತ್ತಿನ ಆಕ್ಷನ್ ಸೀಕ್ವೆನ್ಸ್ಗಳು ಮತ್ತು ಸಚಿನ್ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರೋಮಾಂಚನಗೊಳಿಸ್ತಾ ಇದೆ. ಪ್ರತಿಯೊಂದು ಫ್ರೇಮ್ ನಲ್ಲೂ ಕರಾವಳಿಯ ನೈಜತೆ ಎದ್ದು ಕಾಣ್ತಾ ಇದೆ ಈ ಒಂದು ಕರಾವಳಿ ಸಿನಿಮಾದ ಟ್ರೈಲರ್ ನಲ್ಲಿ. ಇನ್ನು ಈ ಕರಾವಳಿ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಹೇಳೋದಾದ್ರೆ, ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಸಖತ್ ರಗಡ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಮ್ಮ ರಾಜ್ ಬಿ ಶೆಟ್ಟಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಟ್ರೈಲರ್ಗೆ ದೊಡ್ಡ ಪವರ್ ತಂದು ಕೊಡ್ತಾ ಇದೆ. ಇವರಿಬ್ಬರ ಮುಖಾಮುಖಿ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಈಗಾಗಲೇ ಟಾಕ್ ಶುರುವಾಗ್ಬಿಟ್ಟಿದೆ. ಈಗೊಂದು ದೊಡ್ಡ ಕಾಂಟ್ರವರ್ಸಿ ಶುರುವಾಗಿದೆ. ಅದೇನಂದ್ರೆ, ಈ ಟ್ರೈಲರ್ ನಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳಿಗೆ ಒಂದು ಸಣ್ಣ ನಿರಾಸೆಯಾಗಿದೆ. ಯಾಕಂದ್ರೆ ಸ್ವತಃ ಪ್ರಜ್ವಲ್ ಅವರ ಧ್ವನಿ ಬದಲಾಗಿ ಬೇರೆಯವರ ವಾಯ್ಸ್ ಬಳಸಲಾಗಿದೆ. ಸ್ವತಃ ನಿರ್ದೇಶಕರ ಪ್ರಕಾರ ಇದು ಕಥೆಯ ಕ್ರಿಯೇಟಿವ್ ಡಿಮ್ಯಾಂಡ್ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಪ್ರಜ್ವಲ್ ಅವರ ಒರಿಜಿನಲ್ ಧ್ವನಿಯನ್ನು ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಿರಾಸೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಥೆಯ ಜಲಕ್ಕೆನಂತ ಒಂದ್ ಕ್ಷಣ ನೋಡ್ಕೊಂಡ್ ಬಂದ್ಬಿಡೋಣವಾ? ಟ್ರೇಲರ್ ನಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷವನ್ನು ಬಹಳ ತೀವ್ರವಾಗಿ ತೋರಿಸಲಾಗಿದೆ. ಇದು ಕೇವಲ ಲವ್ ಸ್ಟೋರಿ ಅಥವಾ ಆಕ್ಷನ್ ಮಾತ್ರವಲ್ಲದೆ ಇದರ ಹಿಂದೆ ಯಾವುದೋ ಆಳವಾದ ಕಾನ್ಸೆಪ್ಟ್ ಇರೋದು ಟ್ರೈಲರ್ ನಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕರಾವಳಿ ಟ್ರೈಲರ್ ಪಕ್ಕಾ ಮಾಸ್ ಮತ್ತು ಕಲ್ಚರಲ್ ಎಂಟರ್ಟೈನರ್ ಆಗಿ ಕಾಣಿಸ್ತಾ ಇದೆ. ಕರಾವಳಿಯ ಮಣ್ಣಿನ ಸೊಗಡಿನ ಜೊತೆಗೆ ಭರ್ಜರಿ ಆಕ್ಷನ್ ಇಷ್ಟಪಡುವವರಿಗೆ ಇದು ಹೇಳಿ ಮಾಡಿಸಿದ ಸಿನಿಮಾ. ಈ ಚಿತ್ರವು ಇದೇ ಜುಲೈ 24ರಂದು ನಮ್ಮ ಕರ್ನಾಟಕಾದ್ಯಂತ ಎಲ್ಲಾ ಥಿಯೇಟರ್ಗಳಲ್ಲೂ ಬಿಡುಗಡೆ ಆಗ್ತಿದೆ. ಏನಪ್ಪಾ ವಿಷಯ ಅಂದ್ರೆ, ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳಲ್ಲಿ ಒಂಥರ ನಿರಾಸೆ ಮೂಡಿದೆ. ಯಾಕಂದ್ರೆ ಈ ಒಂದು ಟ್ರೈಲರ್ ನಲ್ಲಿ ಅವರ ಧ್ವನಿ ಇಲ್ಲ, ಇಡೀ ಸಿನಿಮಾದಲ್ಲಿ ಅವರ ಧ್ವನಿ ಇರೋದಿಲ್ಲ ಅನ್ನೋ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು. ಹಾಗೆ ನಾನು ಈ ಕರಾವಳಿ ಟ್ರೈಲರ್ ಇವೆಂಟ್ ನ ನೋಡಿದೆ. ಈ ಒಂದು ಇವೆಂಟ್ ಅಲ್ಲಿ ಈ ಸಿನಿಮಾದ ನಿರ್ದೇಶಕರಾದ ಗುರುದತ್ ಗಾಣಿಗ ಅವರು ಒಂದು ಮಾತು ಹೇಳಿದ್ದಾರೆ, ಇನ್ನೂ ಟೈಮ್ ಇದೆ, ಆದ್ರೆ ನಾವು ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಅಲ್ಲೇ ಡಬ್ ಮಾಡಿಸ್ತೀವಿ, ಯಾವುದೇ ಕಾರಣಕ್ಕೂ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಲ್ಲ ಅಂತ ಗುರುದತ್ ಗಾಣಿಗ ಅವರು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಇನ್ನು ಟೈಮ್ ಇದೆ, ಆದಷ್ಟು ನಾವೆಲ್ಲ ಕಾಯ್ತಾ ಇರೋಣ. ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಒಂದು ಸ್ಲ್ಯಾಂಗ್ ಅಲ್ಲೇ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು ಅನ್ನೋ ಒಂದು ಕಾತರ ಯಾರ್ಯಾರಿಗೆಲ್ಲ ಇದೆ, ಅದು ನೆರವೇರ್ಬೋದು ಅಂತ ನನ್ನ ಒಂದು ಭಾವನೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಪ್ರಜ್ವಲ್ ದೇವರಾಜ್ ಅವರ ವಾಯ್ಸು ಏನಾದ್ರೂ ಕರಾವಳಿ ಸ್ಲ್ಯಾಂಗ್ಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ಮತ್ತೆ ಅವರು ಬೇರೆಯವರ ವಾಯ್ಸ್ ನ ಈ ಸಿನಿಮಾಗೆ ಡಬ್ ಮಾಡ್ತಾರೆ. ಹಾಗಾಗಿ ಏನೇ ಆಗ್ಲಿ, ಪ್ರಜ್ವಲ್ ದೇವರಾಜ್ ಅವರೇ ಹೀರೋ ಆದ್ಮೇಲೆ ವಾಯ್ಸ್ ಯಾರ್ದಾದ್ರೇನೋ
ಎಲ್ಲ ನಮ್ಮ ಪ್ರಜ್ವಲ್ ದೇವರಾಜ್ ಅವರೇ ಇರ್ತಾರೆ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ, ಯಾಕಂದ್ರೆ ಈ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ಗಳು ಸಾಕಾದ ಬಂದಿದವು. ನಾನು ಮೊದ್ಲಿಂದಲೂ ಈ ಕರಾವಳಿ ಸಿನಿಮಾದ ಒಂದು ಏನು ಅಪ್ಡೇಟ್ ತಗೊಂತಾನೆ ಇದ್ದೆ. ನಾನು ಕೂಡ ಈ ಕರಾವಳಿ ಸಿನಿಮಾದಲ್ಲಿ ಅಭಿನಯ ಮಾಡ್ಬೇಕಂತ ಹೇಳಿ ಯಾರನ್ನೋ ಒಂದು ಕಾಂಟ್ಯಾಕ್ಟ್ ತಗೊಂಡು ಟ್ರೈ ಮಾಡಿದೆ, ಆಗ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಈ ಕರಾವಳಿ ಸಿನಿಮಾದ ಮೇಕಿಂಗ್ ಸಾಕಾದಾಗ ಬಂದಿದೆ, ಟ್ರೈಲರ್ ಸಾಕಾದಾಗಿದೆ. ಎಲ್ರು ನೋಡಿ ಈ ಕರಾವಳಿ ಸಿನಿಮಾಗೆ ಹಾರೈಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಅಭಿಮಾನಿಗಳೇ. ಸ್ನೇಹಿತರೆ, ಈ ಟ್ರೈಲರ್ ನೋಡಿ ನಿಮ್ಗೇನ್ ಅನ್ನಿಸ್ತು? ಟ್ರೈಲರ್ ನಲ್ಲಿ ರಾಜ್ ಬಿ ಶೆಟ್ಟಿ ಮತ್ತು ಪ್ರಜ್ವಲ್ ದೇವರಾಜ್ ಅವರ ಲುಕ್ ಹೇಗಿದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಸಿನಿಮಾದ ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರ್ತಾನೆ ಈ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಹಾಗೆ ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸಿ, ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.